गरीब साध साध सब नेक हैं, आप अपनी ठोरे, जो सतलोक ले जाएंगे वो साधु कोई और। ಗೀತೆ ಜ್ಞಾನದಾತ ಇವನು ಶ್ರೀಕೃಷ್ಣನಲ್ಲ, ಶ್ರೀಕೃಷ್ಣನಲ್ಲಿ ಹೇಳುತ್ತಿದ್ದಾನೆ ಇವನು ಕ್ಷರಪುರುಷ, ಇವನು ಬ್ರಹ್ಮ. ಇವನು ಹೇಳುತ್ತಾನೆ, ನನ್ನ ಭಕ್ತಿ 4 ಪ್ರಕಾರದ ವ್ಯಕ್ತಿಗಳು ಮಾಡುತ್ತಾರೆ. ಒಂದು ಅರ್ಥಾರ್ಥಿ, ಆರ್ತ, ಜಿಜ್ಞಾಸು ಮತ್ತು ಜ್ಞಾನಿ. ಅರ್ಥಾರ್ಥಿ ಅಂದ್ರೆ ಯಾರು ಕೇವಲ ಧನ ಪ್ರಾಪ್ತಿ, ಧನ ಲಾಭಕ್ಕಾಗಿಯೇ ಯಾವುದಾದರೂ ಮಂತ್ರತಂತ್ರಗಳ ಅನುಷ್ಠಾನ ಮಾಡುತ್ತಾರೋ ಅವರು ವೇದ ಮಂತ್ರದಿಂದಲೇ ಮಾಡುತ್ತಾರೆ. ಅವರು ಬೇರೆ ಯಾವುದೇ ಕವಿತೆ ಅಥವಾ ಯಾರದೇ ಲೇಖನ ಹಾಗೂ ಪುರಾಣಗಳ ಸಹಯೋಗ ಪಡೆಯುವುದಿಲ್ಲ ಮತ್ತು ಅವರು ಇದೆಲ್ಲ ಜಪಿಸುವುದಿಲ್ಲ. ಜಯ ಗಣೇಶ ದೇವ ಈ ಆರತಿ ಮಾಡುವುದಿಲ್ಲ. ಅವರು ಕೇವಲ ವೇದ ಮಂತ್ರಗಳಿಂದ ಅನುಷ್ಠಾನ ಮಾಡುತ್ತಾರೆ, ಕೇವಲ ಧನಲಾಭಕ್ಕಾಗಿ, ಬಹಳ ಧನಿಕನಾಗಲು, ಯಾವುದೋ ಸಿದ್ಧಿಯನ್ನು ಪ್ರಾಪ್ತಿಸಲು. ಮತ್ತು ಎರಡನೆಯವನು ಆರ್ತ. ಆರ್ತ ಅಂದ್ರೆ ಸಂಕಟದಲ್ಲಿರುವ ವ್ಯಕ್ತಿ, ಅವನು ಆರ್ತನಾಗಿರುತ್ತಾನೆ, ದುಃಖಿ. ಅವನು ದುಃಖದ ನಿವಾರಣೆಗಾಗಿಯೂ ಸಹ ಬ್ರಹ್ಮ ಸಾಧಕನು ವೇದ ಮಂತ್ರಗಳನ್ನೇ ಆಧಾರವೆಂದು ನಂಬಿ ಆ ಮಂತ್ರಗಳಿಂದಲೇ ಅನುಷ್ಠಾನ ಮಾಡುತ್ತಿರುತ್ತಾರೆ. ಮತ್ತು ಮೂರನೆಯವರು ಜಿಜ್ಞಾಸು. ಜಿಜ್ಞಾಸು ಅಂದ್ರೆ ಪರಮಾತ್ಮನ ಪ್ರಾಪ್ತಿಗಾಗಿ ಮನೆ ಬಿಟ್ಟು ಹೋಗುತ್ತಾರೆ, ಸಂತರನ್ನು ಹುಡುಕುತ್ತಾರೆ, ಅವರಿಂದ ಜ್ಞಾನ ಪ್ರಾಪ್ತಿಸುತ್ತಾರೆ, ಅವರಿಂದ ಪ್ರಾಪ್ತ ಜ್ಞಾನದಿಂದ ಸ್ವಯಂ ವಕ್ತಾರರಾಗುತ್ತಾರೆ ಮತ್ತು ಅವರು ತಮ್ಮ ಜೀವನವನ್ನು ನಾಶ ಮಾಡಿ ಹೋಗುತ್ತಾರೆ, ಪ್ರಶಂಸೆಯ ಪಾತ್ರರಾಗುತ್ತಾರೆ, ಕಥೆಗಳನ್ನು ನೆನಪಿಟ್ಟುಕೊಳ್ಳುತ್ತಾರೆ. ಜನರು ಯೋಚಿಸುತ್ತಾರೆ ದೊಡ್ಡ ವಿದ್ವಾನನೆಂದು, ಆದರೆ ತನ್ನ ಜೀವನದ ಕಲ್ಯಾಣವಿಲ್ಲ ಮತ್ತು ಬೇರೆಯವರದು ಮಾಡಲಾರನು, ಏಕೆಂದ್ರೆ ಅವರ ಬಳಿ ವಾಸ್ತವಿಕ ಮಂತ್ರವಿಲ್ಲ. ಮತ್ತೇನು ಹೇಳುತ್ತಾರೆ? 4ನೇ ನಂಬರ್ನ ಜ್ಞಾನಿ ಏನಿದ್ದಾರೆ, ಆ ಜ್ಞಾನಿ ಯಾರು? ಜ್ಞಾನಿಯ ಪರಿಭಾಷೆ ಈ ರೀತಿ ಇದೆ, ಯಾರಿಗೆ ಈ ಜ್ಞಾನವಾಯಿತು ಅಂದರೆ ಮಾನವ ಶರೀರ ಕೇವಲ ಪರಮಾತ್ಮನ ಪ್ರಾಪ್ತಿಗಾಗಿ ಸತ್ಯ ಸಾಧನೆ ಮಾಡಿ ಮೋಕ್ಷ ಪಡೆಯುವುದೇ ಇದರ ಉದ್ದೇಶವಾಗಿದೆ, ಬೇರೇನಲ್ಲ. ಉಳಿದಂತೆ ಸಂತಾನೋತ್ಪತ್ತಿ ಅಥವಾ ಪಾಲನೆಗಾಗಿ ಕಾರ್ಯ ಮಾಡುವುದಂತೂ ಇಲ್ಲಿ ನಮ್ಮ ವಿವಶತೆಯಾಗಿದೆ. ಇದಂತೂ ಹಾಗೆ ಆಗುವುದು ಮತ್ತು ಮಾಡಲೇಬೇಕಾಗುತ್ತದೆ. ಆದರೆ ಅವಶ್ಯವಾದದ್ದು ಏನಂದ್ರೆ ಒಂದೊಮ್ಮೆ ಮನುಷ್ಯ ಜನ್ಮ ಪಡೆದು ಮೋಕ್ಷವಾಗದಿದ್ದರೆ ಯೂಸ್ಲೆಸ್ ಆಗಿದೆ ಈ ಮಾನವ ಶರೀರ. ಪರಮಾತ್ಮನು ಸಹ ತನ್ನ ವಾಣಿಯಲ್ಲಿ, ಸಚ್ಚಿದಾನಂದ ಘನ ಬ್ರಹ್ಮನ ಕವಿರ್ವಾಣಿಯಲ್ಲಿ ಹೇಳುತ್ತಾರೆ, ಮಾನುಷ್ ಜನಂ ಪಾಯಕರ್ ನಹಿ ರಟೆ ಹರಿನಾಮ್ और जैसे कुआ जल बिना फिर बनवाया क्या काम. ಹಾಗಾದ್ರೆ ಯಾರಿಗೆ ಇದು ಗೊತ್ತಾಯಿತು? ಏನಂದ್ರೆ ಪರಮಾತ್ಮ ಹೇಳುತ್ತಾರೆ, ಮನುಷ್ಯ ಜೀವನವನ್ನು ಪಡೆದು ಯಾರು ಭಕ್ತಿ ಮಾಡುವುದಿಲ್ಲೋ, ಹೇಳುತ್ತಾರೆ ರಾಮ್ ರಟತ್ ಕೋಡಿ ಭಲೋ ಚೂಚೂ ಪಡೆ ಜೋ ಚಾಮ್ और ಸುಂದರ್ ದೇಹಿ ಕಿಸ್ ಕಾಮ ಕಿ ಜಾಮುಖ್ ನಾಯಿ ನಾಮ್. ಮತ್ತು ಇಲ್ಲಿಯ ತನಕ ಹೇಳಿದ್ದಾರೆ, ಜಿವ್ಯಾ ತೋ ವಾಹೆ ಬಲಿ ಜೋ ರಟೆ ಹರಿನಾಮ್ ನಹಿ ತೋ ಕಾಟ್ಗೆ ಫೇಂಕ್ ದಿಯೋ ಏ ಮುಖಮೆ ಬಲೋನಾ ಚಾಮ್. ಮತ್ತು ಹೇಳುತ್ತಾರೆ ರಾಮ್ ರಟತ್ ದಾರಿದ್ರ ಭಲ. ದಾರಿದ್ರ ಅಂದ್ರೆ ಬಡವ, ಗರೀಬ್, ನಿರ್ಧನನು. ರಾಮ್ ರಟತ್ ದಾರಿದ್ರ ಭಲ ಟೂಟಿ ಘರ್ ಕಿ ಛಾನ್ और ಸುಂದರ್ ಮಹಲ್ ಕಿಸ್ ಕಾಮ್ ಕೆ ಜಹ ಭಕ್ತಿ ನಹಿ ಭಗವಾನ್. ಅದಕ್ಕೆ ಪರಮಾತ್ಮ ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಎಲ್ಲಾ ಸದ್ಗ್ರಂಥಗಳಲ್ಲಿ ಇದು ಪ್ರಮಾಣವಿದೆ. ಮನುಷ್ಯ ಜೀವನ ಪರಮಾತ್ಮನ ಪ್ರಾಪ್ತಿಗಾಗಿ ಮೋಕ್ಷ ಮಾಡಿಕೊಳ್ಳಲು ಶುಭ ಕರ್ಮಗಳನ್ನು ಮಾಡಲು ಪ್ರಾಪ್ತವಾಗುತ್ತದೆ. ಹೀಗೆ ಜ್ಞಾನಿ ಆತ್ಮನಿಗೆ ಇದು ಪೂರ್ತಿ ದೃಢ ನಿಶ್ಚಯವಾಗಿರುತ್ತದೆ. ಜೊತೆಯಲ್ಲಿ ಅವನಿಗೆ ಇದೂ ಸಹ ದೃಢ ನಿಶ್ಚಯವಾಗಿರುತ್ತದೆ, ಈ ಅನ್ಯ ಉಪಾಸನೆ, ದೇವಿ ದೇವತೆಗಳ ಪೂಜೆ, ಬ್ರಹ್ಮ ವಿಷ್ಣು ಮಹೇಶ್ವರ ತನಕದ ಪೂಜೆ ಅಥವಾ ಶ್ರಾದ್ದ ಮಾಡುವುದು ಅಥವಾ ಬೇರೆ ಉಪಾಸನೆಗಳು ನಾವೇನು ಮಾಡುತ್ತೇವೆ, ತೀರ್ಥಾದಿಗಳ ಉಪಾಸನೆ, ಇದು ಮೋಕ್ಷದಾಯಕವಲ್ಲ. ಅವರಿಗೆ ಗೊತ್ತಿದೆ ಪೂರ್ಣ ಪರಮಾತ್ಮನ ಭಕ್ತಿಯಿಂದ ಪೂರ್ಣ ಮೋಕ್ಷವಾಗುತ್ತದೆ ಎಂದು ಮತ್ತು ಅವನ ಭಕ್ತಿಯಿಂದಲೇ ಲಾಭವಾಗುತ್ತದೆ. ಈಗ ಅವನೇನು ಮಾಡುತ್ತಾನೆ? ಗೀತೆಯ ಜ್ಞಾನದಾತನು ಹೇಳುತ್ತಾನೆ, ಜ್ಞಾನಿ ಆತ್ಮ. 4ನೇಯವನು ಜ್ಞಾನಿ ಏನಿದ್ದಾನೆ, ಅವನು ನನಗೆ ಪ್ರಿಯನು ಮತ್ತು ಅವನಿಗೆ ನಾನು ಪ್ರಿಯನು. ಏಕೆಂದ್ರೆ ಅವನು ನನಗೆ ಪ್ರಿಯನು, ಏಕೆಂದ್ರೆ ಬ್ರಹ್ಮ ವಿಷ್ಣು ಮಹೇಶನ ಪೂಜೆಯನ್ನು ಬಿಟ್ಟು ಬ್ರಹ್ಮ ಸಾಧನೆಯಲ್ಲಿ ತೊಡಗಿದ್ದಾನೆ. ಉಳಿದವರಿಗಿಂತ ಸ್ವಲ್ಪ ಹೆಚ್ಚು ಲಾಭ ಸಿಗುವುದು ಅವನಿಗೆ. ನಂತರ ಏನು ಹೇಳುತ್ತಾನೆ? ಈ ಎಲ್ಲ ಜ್ಞಾನಿ ಆತ್ಮಗಳಂತೂ ಉದಾರ. ಈ ಜ್ಞಾನಿ ಆತ್ಮಗಳು ಉದಾರವಾಗಿವೆ, ಆದರೆ ಇವರಿಗೆ ತತ್ವದರ್ಶಿ ಸಂತನು ಸಿಗದ ಕಾರಣ 4ನೇ ಅಧ್ಯಾಯದ 32 ಮತ್ತು 34ರಲ್ಲಿ ಯಾರ ವಿವರಣೆಯನ್ನು ಕೊಟ್ಟಿದ್ದಾರೆ
ಆ ತತ್ವದರ್ಶಿ ಸಂತನು ಸಿಗದ ಕಾರಣ ಇವರು ಸ್ವತಃ ತನ್ನಿಂತಾನೇ ನಿಷ್ಕರ್ಷ ತೆಗೆದುಕೊಂಡು ಮತ್ತು ವೇದಗಳನ್ನು ಓದಿ ಇವರು ಓಂ ಮಂತ್ರ ಅಂದರೆ ಬ್ರಹ್ಮನ ಮಂತ್ರವನ್ನು ಪೂರ್ಣ ಪರಮಾತ್ಮನದ್ದೆಂದು ತಿಳಿದರು. ಓಂ ನಾಮದ ಜಪ ವೇದಗಳಿಂದ ಮತ್ತು ಹಠಯೋಗವನ್ನು ಬ್ರಹ್ಮನಿಂದ. ಏಕೆಂದರೆ ಶ್ರೀಮದ್ ದೇವಿ ಭಾಗವತ ಅಂದರೆ ದೇವಿ ಪುರಾಣದ 3ನೇ ಸ್ಕಂದದಲ್ಲಿ ಬ್ರಹ್ಮ ವಿಷ್ಣು ಮಹೇಶರ ಉತ್ಪತ್ತಿಯ ಕುರಿತು ಬರೆದಿದೆ. ಬ್ರಹ್ಮ ಹೇಳುತ್ತಾನೆ ತನ್ನ ಪುತ್ರ ನಾರದನಿಗೆ, ಪುತ್ರ, ಯಾವಾಗ ನನ್ನ ಉತ್ಪತ್ತಿಯಾಗಿತ್ತೋ ಆಗ ನಾನು ಕಮಲದ ಹೂವಿನ ಮೇಲೆ ಕುಳಿತಿದ್ದೆ. ನನಗೆ ಗೊತ್ತಿಲ್ಲ ನನ್ನ ಉತ್ಪತ್ತಿಕರ್ತನು ಯಾರೆಂದು. ನಾನು ಕುಳಿತಿದ್ದೆ ಹಾಗೂ ನೋಡುತ್ತಿದ್ದೆ, ಇಲ್ಲಿ ಕೇವಲ ನೀರೇ ನೀರು ಕಾಣುತ್ತದೆ, ಯಾವುದೇ ಭೂಮಿ ಇಲ್ಲ. ಆಗ ಆಕಾಶವಾಣಿಯಾಯಿತು, ತಪಮಾಡು. ಆಗ 1,000 ವರ್ಷಗಳ ತನಕ ತಪಸ್ಸು ಮಾಡಿದೆ. ನಂತರ 1,000 ವರ್ಷಗಳ ತಪಸ್ಸನ್ನು ಮಾಡಿದ ಮೇಲೆ ಹೇಳಿದ, ಈಗ ಸೃಷ್ಟಿ ಮಾಡು. ಅಂದ್ರೆ 1000 ವರ್ಷ ತಪಸ್ಸನ್ನು ಮಾಡಿಸಿ ಅವನಲ್ಲಿ ಬ್ಯಾಟರಿ ಚಾರ್ಜ್ ಮಾಡಿದ. ಸಿದ್ಧಿಗಳು ಬಂದವು. ಆ ಇನ್ವರ್ಟರ್ ಚಾರ್ಜ್ ಆಯಿತು ಬ್ರಹ್ಮನದ್ದು ಮತ್ತು ಅವನು ಮುಂದೆ ಉತ್ಪತ್ತಿ ಆರಂಭಿಸಿದನು. ನಂತರ ಅದು ಡಿಸ್ಚಾರ್ಜ್ ಆದಾಗ ಆ ಶಕ್ತಿಯು ಖಾಲಿಯಾಗುತ್ತದೆ. ಅದಕ್ಕೆ ನಂತರ ಅವನ ಮೃತ್ಯುವಾಗುತ್ತದೆ, ಹಾಕಿ ಬಿಡುತ್ತಾನೆ ನರಕದಲ್ಲಿ. ಈಗ ಅಲ್ಲಿ ಏನು ಬ್ರಹ್ಮನಿಗೆ ಆಕಾಶವಾಣಿಯಾಗಿತ್ತು ಅದು ಬ್ರಹ್ಮನದ್ದು. ಆದರೆ ಬ್ರಹ್ಮ ಪೂರ್ಣ ಪರಮಾತ್ಮನದೆಂದು ನಂಬಿದ. ಏಕೆಂದರೆ ಈ ಕಾಲ ಭಗವಂತ ಗುಪ್ತನಾಗಿರುತ್ತಾನೆ, ಯಾರ ಮುಂದೆ ಬರುವುದಿಲ್ಲ. ಇವನು ಆಕಾಶವಾಣಿ ಮಾಡಿದ, ತಪಮಾಡು ಎಂದು. ಇದು ವೇದಗಳಲ್ಲಿ ಇಲ್ಲ. ವೇದಗಳಂತೂ ಬ್ರಹ್ಮನಿಗೆ ನಂತರ ಪ್ರಾಪ್ತವಾಗಿವೆ ಮತ್ತು ಇವನು ಮೊದಲೇ ಬ್ರಹ್ಮನಿಗೆ ಆಕಾಶವಾಣಿ ಮಾಡಿದ. ಹಾಗೂ ಬ್ರಹ್ಮನು ಆ ತಪದ ಆಕಾಶವಾಣಿಯನ್ನು ಭಗವಂತನದ್ದೆಂದು ನಂಬಿದ. ಇವರಿಗೆ ಭಗವಂತನ ಬಗ್ಗೆ ಗೊತ್ತೇ ಇಲ್ಲ ಯಾರೆಂದು. ಇದುವರೆಗೆ ತಮ್ಮ ತಂದೆಯ ದರ್ಶನವೇ ಆಗಲಿಲ್ಲ ಇವರಿಗೆ. ಅವನು ಪ್ರತಿಜ್ಞೆ ಮಾಡಿದ್ದಾನೆ. 7ನೇ ಅಧ್ಯಾಯದ 24 ಮತ್ತು 25ನೇ ಶ್ಲೋಕದಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಪ್ರಮಾಣವಿದೆ. ಅದಕ್ಕೆ ಈ ಎಲ್ಲ ಋಷಿಗಳು ಮತ್ತು ಇನ್ಕ್ಲೂಡಿಂಗ್ ಬ್ರಹ್ಮ ವಿಷ್ಣು ಅಂದರೆ ವಿಷ್ಣು ಮತ್ತು ಶಿವನಿಗೆ ಬ್ರಹ್ಮನಿಂದಲೇ ಜ್ಞಾನ ಪ್ರಾಪ್ತವಾಗಿದೆ. ಇವನನ್ನು ವಿದ್ವಾನನೆಂದು ನಂಬುತ್ತಾರೆ ಇವರು. ವೇದಗಳ ಜ್ಞಾನ ಇವನಿಗಿದೆ ಎಂದು. ಹಾಗಾಗಿ ಇವನು ಓಂ ನಾಮವಂತೂ ವೇದಗಳಿಂದ ಕೊಟ್ಟ ಮತ್ತು ಆಕಾಶವಾಣಿಯನ್ನು ತೆಗೆದುಕೊಂಡ ಯಾವುದನ್ನು ಇವನು ಕೇಳಿದ. ಹಾಗಾಗಿ ಎರಡರ ಮಿಶ್ರಣ ಮಾಡಿ ಇವರು ಸಾಧನೆ ಆರಂಭಿಸುತ್ತಾರೆ. ಎಷ್ಟೆಲ್ಲ ಋಷಿ ಮಹರ್ಷಿಯಾಗಿದ್ದಾರೆ. ಈ ತಪವೇನಿದೆ ಇದಂತೂ ಶಾಸ್ತ್ರವಿಧಿ ತ್ಯಜಿಸಿ ಮನಸ್ಸೆಚ್ಚೆಯ ಆಚರಣೆ ಆಗಿದೆ ಮತ್ತು ಓಂ ಜಪ ಇದು ಶಾಸ್ತ್ರಾನುಕೂಲ ಸಾಧನೆ. ಹೀಗೆ ಇವೆರಡರ ಮಿಶ್ರಣ ಮಾಡಿ ಇವರು ಸಾಧನೆ ಮಾಡುತ್ತಾರೆ. ತಪಸ್ಸು ಮಾಡುವುದರಿಂದಂತೂ ಇವರಿಗೆ ರಾಜ್ಯ ಪ್ರಾಪ್ತವಾಗುತ್ತದೆ. ತಪಸ್ಸು ಹಠಯೋಗ ಮಾಡುವುದರಿಂದ ಮತ್ತು ಅದರಿಂದ ಸಿದ್ಧಿಗಳು ಸಹ ಬರುತ್ತವೆ ಮತ್ತು ಓಂ ನಾಮದ ಜಪದಿಂದ ಇವರಿಗೆ ಬ್ರಹ್ಮಲೋಕ ಪ್ರಾಪ್ತವಾಗುತ್ತದೆ. ಆದರೆ ಗೀತೆ ಅಧ್ಯಾಯ 8ರ ಶ್ಲೋಕ 16ರಲ್ಲಿ ಹೇಳಿದ್ದಾನೆ, ಬ್ರಹ್ಮಲೋಕದ ತನಕವೂ ಸಹ ಈ ಎಲ್ಲಾ ಸಾಧಕರು ಪುನರಾವರ್ತಿಯಲ್ಲಿದ್ದಾರೆ, ಜನ್ಮ ಮೃತ್ಯುವಾಗುತ್ತದೆ. ಅದಕ್ಕೆ ಗೀತೆ ಅಧ್ಯಾಯ 15ರ ಶ್ಲೋಕ 4ರಲ್ಲಿ ಹೇಳಿದ್ದಾನೆ, ಆ ತತ್ವದರ್ಶಿ ಸಂತನ ಪ್ರಾಪ್ತಿಯ ಬಳಿಕ ಪರಮೇಶ್ವರನ ಆ ಪರಮ ಪದವಿಯನ್ನು ಹುಡುಕಬೇಕು. ಅಲ್ಲಿಗೆ ಹೋದ ಮೇಲೆ ಸಾಧಕನು ಮರಳಿ ಎಂದಿಗೂ ಪ್ರಪಂಚಕ್ಕೆ ಬರುವುದಿಲ್ಲ. ಹಾಗಾಗಿ ಆ ಪರಮಾತ್ಮನ ಭಕ್ತಿ ಮಾಡಿ ಅವನೇ ಸಕಲ ಬ್ರಹ್ಮಾಂಡಗಳ ರಚನೆ ಮಾಡಿದ್ದಾನೆ. ಆದರೆ ಅದು ಇದರಿಂದ, ಈ ಓಂ ನಾಮದ ಜಪದಿಂದ ಅದು ಪ್ರಾಪ್ತವಾಗುವುದಿಲ್ಲ. ಅದಕ್ಕಾಗಿ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಹೇಳಿದ್ದಾನೆ, ಅದು 3 ಮಂತ್ರಗಳ ಜಪವಿದೆ. ಅದನ್ನು ತತ್ವದರ್ಶಿ ಸಂತನು ಹೇಳುತ್ತಾನೆ, ಅದರಿಂದ ಆಗುತ್ತದೆ. ಅದಕ್ಕೆ ಇಲ್ಲಿ ಪ್ರಸಂಗ ನಡೆಯುತ್ತಿದೆ. ಈಗ ಇಲ್ಲಿ 7ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಗೀತಾ ಜ್ಞಾನದಾತ ಹೇಳುತ್ತಾನೆ, ಈ ಜ್ಞಾನಿ ಆತ್ಮಗಳು ಎಲ್ಲರೂ ಉದಾರರಾಗಿದ್ದಾರೆ, ಒಳ್ಳೆಯವರಾಗಿದ್ದಾರೆ, ಪರಮಾತ್ಮನಿಗಾಗಿ ಸಮರ್ಪಿತರಾಗಿದ್ದಾರೆ, ಮನೆ ತ್ಯಜಿಸಿದ್ದಾರೆ, ಜೀವನವನ್ನು ಸಹ ಅರ್ಪಿಸಿದ್ದಾರೆ, ಒಣಗಿ ಅಸ್ಥಿ ಪಂಜರ ಕಾಣುತ್ತದೆ, ಪರಮಾತ್ಮನನ್ನು ಪಡೆಯಲು ನಿರಾಹಾರ ಕುಳಿತಿರುತ್ತಾರೆ. ಆದರೆ ಈ ಉದಾರ ಆತ್ಮಗಳು ನನ್ನ ಅನುತ್ತಮ ಗತಿಯಲ್ಲಿ ಶರಪುರುಷ ಗೀತೆ ಜ್ಞಾನದಾತ ಶರಪುರುಷನು ಹೇಳುತ್ತಾನೆ, ಜನ್ಮ ಮೃತ್ಯುವಂತೂ ನಮ್ಮಿಬ್ಬರದು. ಅರ್ಜುನ, ನಿನ್ನದು ಸಹ ಆಗುವುದು, ನನ್ನದು ಸಹ ಆಗುವುದು ಮತ್ತು ಯುದ್ಧ ಕೂಡ ಮಾಡಬೇಕಾಗುತ್ತದೆ. ಶಾಂತಿಯಾಗಲಾರದು. ಶಾಶ್ವತ ಸ್ಥಾನ ನನ್ನ ಸಾಧನೆಯಿಂದ ಪ್ರಾಪ್ತವಾಗಲಾರದು. ಅದನ್ನಂತೂ ತತ್ವದರ್ಶಿ ಸಂತನು ಹೇಳುತ್ತಾರೆ, ಅವರಿಂದ ಕೇಳು. ಆದರೆ ತತ್ವದರ್ಶಿ ಸಂತನು ಸಿಗದ ಕಾರಣ ಹೇಳುತ್ತಾನೆ, ಈ ಜ್ಞಾನಿ ಆತ್ಮಗಳು ಉದಾರವಾಗಿವೆ, ಇವರು ಒಳ್ಳೆಯ ಆತ್ಮಗಳಾಗಿವೆ, ಪರಮಾತ್ಮನಿಗಾಗಿ ಸಮರ್ಪಿತರು. ತತ್ವದರ್ಶಿ ಸಂತನ ಅಭಾವದಿಂದ ಇವರು ನನ್ನ ಅಂದ್ರೆ ಬ್ರಹ್ಮನ ಸಾಧನೆ ಅನುತ್ತಮಾಂ ಅತಿ ಅಶ್ರೇಷ್ಠ ಕೀಳಮಟ್ಟದ ಸಾಧನೆಯಲ್ಲಿ ಕೀಳಮಟ್ಟದ ಗತಿಯಲ್ಲಿಯೇ ಆಶ್ರಿತರಾಗಿ ಉಳಿದರು. ಕೆಳಮಟ್ಟದ ಗತಿ ಅಂದ್ರೆ ಜನ್ಮ ಮೃತ್ಯು ಎಲ್ಲಿಯ ತನಕ ನಾಶವಾಗುವುದಿಲ್ಲವೋ, ಶಾಶ್ವತ ಸ್ಥಾನ ಸಿಗದಿದ್ದರೆ ಆ ಸಾಧನೆ, ಆ ಗತಿ ಅಂದ್ರೆ ಆ ಸ್ಥಾನವೂ ಸಹ ಯೂಸ್ಲೆಸ್ ಆಗಿದೆ, ಆ ಗತಿಯೂ ಸಹ ಅನುತ್ತಮವಾಗಿದೆ
ಮತ್ತು ಇವರ ಬುದ್ಧಿ ಇಲ್ಲಿ ಸ್ಲಿಪ್ ಆಯಿತು. ಇಂದು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ಪ್ರವಚನ. ಅಂದ್ರೆ ಎಷ್ಟೆಲ್ಲ ಇವರು ಪರಮಾತ್ಮ ಅನುವಾದ ಕೂಡ ಇವರಿಂದಲೇ ಮಾಡಿಸಿದರು. ಮತ್ತು ಎಲ್ಲಿ ಇವರ ಬುದ್ಧಿ ಕೆಲಸ ಮಾಡಲಿಲ್ಲ, ಎಲ್ಲಿ ಇವರ ಬುದ್ಧಿ ಸ್ಲಿಪ್ ಆಯಿತು, ಅಲ್ಲಿ ಅರ್ಥದ ಅನರ್ಥ ಮಾಡಿದರು. ಉದಾಹರಣೆಗಾಗಿ 7ನೇ ಅಧ್ಯಾಯದ 18ನೇ ಶ್ಲೋಕವಿದೆ. ಅನುತ್ತಮ್ ಶಬ್ದವಿದೆ. ಅನುತ್ತಮಾಂ, ಅನುತ್ತಮ್, ಅನುತ್ತಮಾಂ ಅಂದ್ರೆ ಅತ್ಯಂತ ಅಶ್ರೇಷ್ಠ, ಪೂರ್ತಿ ಕೇಳಮಟ್ಟದ್ದು ಅನುತ್ತಮಂ ಪದದ ಅರ್ಥವಾಗುತ್ತದೆ. ಮತ್ತು ಉಚ್ಚಿತಮಂ ಅಂದ್ರೆ ಸರ್ವೋಚ್ಚ, ಮತ್ತು ಅನುತ್ತಮಂ ಅಂದ್ರೆ ಅತ್ಯಂತ ಕೇಳಮಟ್ಟದೆಂದು ಆಗಬೇಕು. ಆದರೆ ಇವರು ಇಲ್ಲಿ ಮಾಡಿದರು, ಬರುವಂತನು ತನ್ನ ಸಾಧನೆಯನ್ನು, ಏಕೆಂದರೆ ಶ್ರೀಕೃಷ್ಣನನ್ನು ಸುಪ್ರೀಂ ಪವರ್ ಎಂದು ನಂಬಿದರು. ವಿಷ್ಣುವನ್ನು ತನ್ನ ಸಾಧನೆಯನ್ನು ಅನುತ್ತಮವೆಂದು ಹೇಗೆ ಹೇಳುವನು, ಅಶ್ರೇಷ್ಠವೆಂದು ಹೇಗೆ ಹೇಳುವನು? ಅದಕ್ಕಾಗಿ ಇವರು ಶಬ್ದಾರ್ಥವನ್ನು ಬದಲಿಸಿದರು, ಅನರ್ಥ ಮಾಡಿದರು. ಇವನು ಹೇಳುತ್ತಿದ್ದಾನೆ, ನನ್ನ ಸಾಧನೆಯೂ ಸಹ ಅನುತ್ತಮವಾಗಿದೆ, ಜನ್ಮ ಮೃತ್ಯು ಸಮಾಪ್ತವಾಗಲಾರದು, ಯುದ್ಧವಂತೂ ಅರ್ಜುನ ಮಾಡಲೇಬೇಕು, ಯುದ್ಧವಿದ್ದಲ್ಲಿ ಶಾಂತಿ ಹೇಗೆ? ಹಾಗೂ 18ನೇ ಅಧ್ಯಾಯದ 62ನೇ ಶ್ಲೋಕದಲ್ಲಿ ವರ್ಣಿತ ಆ ಶಾಶ್ವತ ಸ್ಥಾನ ಮತ್ತು ಪರಮಶಾಂತಿ ಈ ಬ್ರಹ್ಮನ ಸಾಧನೆಯಿಂದ ಪ್ರಾಪ್ತವಾಗಲಾರದು. ಇದಕ್ಕೆ 7ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ತನ್ನ ಗತಿಯನ್ನೂ ಸಹ ಅತಿ ಅಶ್ರೇಷ್ಠ ಕೇಳಮಟ್ಟದ್ದೆಂದು ಹೇಳುತ್ತಾನೆ. ಮತ್ತು ತಕ್ಷಣವೇ 7ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಏನು ಹೇಳುತ್ತಾನೆ? ಬಹುನಾಂ ಜನ್ಮನಾಂ ಅಂತಿ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹುನಾಂ ಜನ್ಮನಾಂ ಅಂದರೆ ಬಹಳಷ್ಟು ಜನ್ಮಗಳ ಅಂತ್ಯದಲ್ಲಿ ಈ ಜ್ಞಾನಿ ಆತ್ಮ, ಜ್ಞಾನವಾನ್ ಮಾಂ ಪ್ರಪದ್ಯತೆ, ನನ್ನ ಅಂದ್ರೆ ಬ್ರಹ್ಮನ ಸಾಧನೆ ಮಾಡುತ್ತಾರೆ. ಯಾರೋ ವಿರಳ, ಇಲ್ಲದಿದ್ದರೆ ಕೆಳಗಿನ ಸಾಧನೆಯನ್ನು ಮಾಡುತ್ತಾರೆ. ದೇವಿ ದೇವತೆ, ಭೂತಪಿತ್ರ ಇತ್ಯಾದಿಗಳಲ್ಲಿ ಸಿಲುಕಿರುತ್ತಾರೆ, ತೀರ್ಥ ವೃತ್ತಗಳಲ್ಲಿ ತೊಡಗಿರುತ್ತಾರೆ. ಇಲ್ಲಿ ಹೇಳುತ್ತಾನೆ, ಬಹುನಾಂ ಜನ್ಮಾನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಮತ್ತು ವಾಸುದೇವ ಸರ್ವಂ ಇತಿ ಸ ಮಹಾತ್ಮಾಸು ದುರ್ಲಭ. ಹೊಯ್ ಏನು ಹೇಳುತ್ತಾನೆ ಗೀತಾ ಜ್ಞಾನದಾತ? ಅಂದ್ರೆ ವಾಸುದೇವನೇ ಸರ್ವಂ, ಎಲ್ಲವೂ ಆಗಿದ್ದಾನೆ. ವಾಸುದೇವನೇ ಎಲ್ಲವೂ ಆಗಿರುವನು. ಇದನ್ನು ಹೇಳುವ ಮಹಾತ್ಮನು ದೊರೆಯುವುದು ಬಹಳ ದುರ್ಲಭ. ವಾಸುದೇವನು ಯಾರಾಗಿದ್ದಾನೆ? ವಾಸುದೇವನ ಅರ್ಥವಾಗಿದೆ ಸರ್ವವ್ಯಾಪಿ ಮತ್ತು ಸರ್ವ ಸಮರ್ಥ. ಯಾರದ್ದು ಎಲ್ಲರ ಮೇಲೆ ಅಧಿಪತ್ಯವಿರುವುದೋ ಅವನನ್ನು ವಾಸುದೇವನೆಂದು ಕರೆಯುತ್ತಾರೆ. ಶ್ರೀಕೃಷ್ಣ ವಾಸುದೇವನಾಗಿರಲಿಲ್ಲ, ಅವನಂತೂ ವಾಸುದೇವನ ಮಗನಾಗಿದ್ದ. ಅವನ ತಂದೆಯ ಹೆಸರಿತ್ತು ವಾಸುದೇವ. ಈಗ ಯಾರಾದರೂ ತನ್ನ ಮಗನ ಹೆಸರನ್ನು ವಿಷ್ಣುವೆಂದು ಇಟ್ಟುಕೊಂಡರೆ ಅವನು ತ್ರಿಲೋಕಿನಾಥ ಆಗುವನ? ಹೀಗೆ ಅವನು ವಾಸುದೇವನ ಪುತ್ರನಿದ್ದ. ಶ್ರೀಕೃಷ್ಣ ವಾಸುದೇವನಾಗಿರಲಿಲ್ಲ. ಬೇಕಾದರೆ ಅವರೆಷ್ಟೇ ಕರೆಯಲಿ ವಾಸುದೇವನೆಂದು, ಅವರು ವಾಸುದೇವನಾಗಿರಲಿಲ್ಲ. ವಾಸುದೇವನ ಅರ್ಥವಿದೆ ವೇದಗಳಲ್ಲಿ. ಯಾರು ಸರ್ವ ಸೃಷ್ಟ, ಸರ್ವ ಉತ್ಪಾದಕನೋ ಮತ್ತು ಯಾರದ್ದು ಎಲ್ಲರ ಮೇಲೆ ಅಧಿಪತ್ಯ, ಕಂಟ್ರೋಲ್ ಇದೆ, ಎಲ್ಲರ ಶಾಸಕನು, ಅಂದ್ರೆ ಸಂಪೂರ್ಣ ವಿಶ್ವದಲ್ಲಿ ಯಾರ ವಾಸವಿದೆಯೋ ಅವನ ಅಧಿಕಾರದಲ್ಲಿ ಎಲ್ಲರೂ ಬರುತ್ತಾರೆ. ಸ ವಾಸುದೇವ, ಅವನಾಗಿದ್ದಾನೆ ವಾಸುದೇವ. ಈಗಷ್ಟೇ ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದೆ, ಸತ್ಸಂಗದ ಪ್ರಾರಂಭದಲ್ಲಿ ಕ್ಷರಪುರುಷ ಏನಿದ್ದಾನೆ ಗೀತೆ ಜ್ಞಾನ ಹೇಳುತ್ತಿದ್ದಾನೆ. 7ನೇ ಅಧ್ಯಾಯದ 18 ಮತ್ತು 19ನೇ ಶ್ಲೋಕದಲ್ಲಿ ಅವನಾಗಿದ್ದಾನೆ ಕ್ಷರಪುರುಷ, ಮತ್ತು ಅವನು 21 ಬ್ರಹ್ಮಾಂಡಗಳ ಸ್ವಾಮಿ. ಗೀತೆ ಅಧ್ಯಾಯ 15ರ ಶ್ಲೋಕ 16, 17ರಲ್ಲಿ 3 ಪುರುಷರಿದ್ದಾರೆ, ಕ್ಷರಪುರುಷ, ಅಕ್ಷರ ಪುರುಷ ಮತ್ತು ಆ ಮೂರನೆಯವನು 8ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿ ಪರಮ ಅಕ್ಷರ ಬ್ರಹ್ಮನೆಂದು ಹೇಳಿದ್ದಾನೆ. ಗೀತೆಯ 15ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಆ ಪರಮ ಅಕ್ಷರ ಬ್ರಹ್ಮನ ಕಡೆ ಸಂಕೇತವಿದೆ. ಉತ್ತಮ ಪುರುಷತು ಅನ್ಯ ಪರಮಾತ್ಮ ಇತಿ ಉದಾಹರತ ಯ ಲೋಕತ್ರಯಂ ಅವಿಶ್ಯ ವಿಭರ್ತಿ ಅವೇ ಈಶ್ವರ. ಈಗ ಪ್ರಸಂಗ ನಡೆಯುತ್ತಿದೆ. ಈ ಕ್ಷರಪುರುಷ ಇವನು 21 ಬ್ರಹ್ಮಾಂಡಗಳ ಸ್ವಾಮಿ. ಅಕ್ಷರ ಪುರುಷನು 7 ಸಂಖ ಬ್ರಹ್ಮಾಂಡಗಳ ಸ್ವಾಮಿ. ಇಷ್ಟೇ ಇವನು ಪ್ರಭು, ಸ್ವಾಮಿಯಾಗಿದ್ದಾನೆ. ವಾಸುದೇವನಲ್ಲ, ಎಲ್ಲರ ಮೇಲೆ ಮಾಲೀಕನಾಗಿಲ್ಲ, ಎಲ್ಲರ ಮೇಲೆ ಇವನ ವಾಸವಿಲ್ಲ. ಮತ್ತು ಮೂರನೆಯವನು ಪರಂ ಅಕ್ಷರ ಬ್ರಹ್ಮನು, ಅವನಾಗಿದ್ದಾನೆ ವಾಸುದೇವ. ಓವರ್ ಆಲ್ ಕಂಟ್ರೋಲ್, ಅಸಂಖ್ಯ ಬ್ರಹ್ಮಾಂಡಗಳ ಸ್ವಾಮಿ. अनंत कोटि ब्रह्मांड का एक रति नहीं भार, सतगुरु पुरुष कबीर है एक कुल के सृजनहार। हम सुल्तानी नानक तारे दादू को उपदेश दिया, जात जुलाहा भेद न पाया वो काशी माहे कबीर हुआ. ಅವನು ವಾಸುದೇವನಾಗಿದ್ದಾನೆ. ಈಗ ಇಲ್ಲಿ 7ನೇ ಅಧ್ಯಾಯದ 19ನೇ ಶ್ಲೋಕದ ಸಾರಾಂಶವೇನಿದೆ? ಅವನು ಏನು ಹೇಳುತ್ತಾನೆ ಗೀತಾ ಜ್ಞಾನದಾತ? ಬಹುನಾಂ ಜನ್ಮನಾಂ ಅಂತೆ, ಬಹಳಷ್ಟು ಜನ್ಮಗಳಾಗಿ ಯಾವುದೋ ಅಂತಿಮ ಜನ್ಮದಲ್ಲಿ ಜ್ಞಾನವಾನ್ ಅಂದ್ರೆ ಜ್ಞಾನಿ ಆತ್ಮ,
ಮಾಂ ಪ್ರಪದ್ಯತೆ, ನನ್ನ ಭಕ್ತಿ ಮಾಡುತ್ತಾರೆ, ನನ್ನ ಪೂಜೆ ಮಾಡುತ್ತಾರೆ. ಮತ್ತು ವಾಸುದೇವ ಸರ್ವಮಿತಿ ಸ ಮಹಾತ್ಮಾಸು ದುರ್ಲಭ, ಇಲ್ಲಿಯೂ ಸಹ ಅನರ್ಥ ಮಾಡಿದ್ದಾರೆ ಇವರು ಅನುವಾದದಲ್ಲಿ. ಅಂದರೆ ಶ್ರೀಕೃಷ್ಣನು ಹೇಳುತ್ತಿದ್ದಾನೆ, ನಾನು ವಾಸುದೇವನೆಂದು, ಮತ್ತು ನನ್ನನ್ನು ತಿಳಿದವನು ಬಹಳ ವಿರಳವಾಗಿ ದೊರೆಯುತ್ತಾನೆ. ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಚಿಕ್ಕ ಬಾಲಕರಿಗೂ ಗೊತ್ತಿದೆ. ಈಗ ಹೇಳುವ ಭಾವವೇನೆಂದರೆ, ಅವನು ಇದನ್ನು ಹೇಳುತ್ತಿದ್ದಾನೆ. ಯಾರು ಅಂದರೆ ಯಾವ ಸಂತನು ಇದನ್ನು ಹೇಳುತ್ತಾನೋ, ವಾಸುದೇವನೇ ಸರ್ವಂ, ಇವನೇ ಪೂರ್ಣ ಪರಮಾತ್ಮನು, ಇವನೇ ಪೂರ್ಣ ಮೋಕ್ಷದಾಯಕನು, ಇವನ ಸಾಧನೆಯಿಂದಲೇ ಶಾಶ್ವತ ಸ್ಥಾನ ಪ್ರಾಪ್ತವಾಗುತ್ತದೆ, ಮತ್ತು ಇವನು ಪಾಪನಾಶಕನು, ಇವನು ಸರ್ವ ಅಂದರೆ ಎಲ್ಲ ಬ್ರಹ್ಮಾಂಡಗಳ ಕುಲದ ಮಾಲೀಕನಾಗಿದ್ದಾನೆ. ಇದನ್ನು ಹೇಳುವ ಮಹಾತ್ಮ ಸಿಗುವುದು ಬಹಳ ದುರ್ಲಭ. ಓಯ್ ಹೋಯ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.